ಇವತ್ತ ಬರೋದಿಲ್ಲ ಅನ್ಸತ್ತವ್ರ. ಏನ್ ಮಾಡೋದಪ್ಪ ದೇವ್ರಿ, ಇಂಥ ಬಿಸಿಲಾಗ ಹೆಂಗ್ ಕುಂದರ್ಲಿ ನಾ ಇಲ್ಲಿ. ಸಂಜೆ ಆಗಕ್ ಬಂದ್ರೂ ಕೂಡ ಬಿಸಿಲು ಒಂದ್ ಸ್ವಲ್ಪ ಕಡಿಮೆ ಆಗುವತ್ತು. ಇವತ್ತು ಭಾಳ ಕೆಟ್ಟ ಬಿಸಿಲು ಐತಿ. ಚಿಕ್ಕಮ್ಮ ಜಲ್ದಿ ಬಾ, ಯಾಕಂದ್ರೆ ಇಂಥ ಬಿಸಿಲಾಗ ನಂಗೆ ಕುಂದ್ರಕ್ ಆಗತ್. ಜಲ್ದಿ ಬಾ ಚಿಕ್ಕಮ್ಮ. ಅರೆ ಈ ಸುಂದ್ರಿ ಇಲ್ಲೇನ್ ಮಾಡಕತ್ತಾಳು? ಒಳಗೆ ಹೋಗಿ ಕೆಲಸ ಮಾಡ್ಬಿಟ್ಟು ಹೊರಗೆ ನಿಂತಾಳ ಅನೇಕಿ. ಒಳಗೆ ಹೋಗಿನೇ ಇಲ್ಲ ಅನಿಸ್ತತಿಕಿ ಬೆಳಗ್ಗೆಯಿಂದ. ಸುಂದ್ರಿ, ಏ ಸುಂದ್ರಿ. ಐ ಚಿಕ್ಕಮ್ಮ ಬಂದ್ರಿ, ನಾ ನಿಮ್ ಸಲುವಾಗಿನ ಕಾಯಕತ್ತೀನ್ರಿ. ನನ್ನ ಸ್ವಲ್ಪ ಕಾಯಕತ್ತಿದ್ದಿ? ಯಾಕ ಒಳಗೆ ಹೋಗಿಲ್ಲ ಇನ್ನ? ಇಲ್ಲೇ ಯಾಕೆ ಹೊರಗೆ ಯಾಕೆ ನಿಂತಿ? ಮನ್ಯಾಗ ಯಾರು ಇಲ್ಲ ಚಿಕ್ಕಮ್ಮ. ಅಮ್ಮವ್ರ ಎಲ್ಲಾರು ಕುಳಿಸಿ ಎಲ್ಲೋ ಬೇರೆ ಒಂದು ಊರಿಗೆ ಹೋಗಿದಾರಂತವ್ರ. ಅದಕ್ಕೆ ಯಾವಾಗ ಬರ್ತಾರಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ಯಾರು ಇಲ್ಲಿ ಮನೆಯೊಳಗ. ನಾ ಇಲ್ಲಿ ಹೊರಗೆ ನಿಂತೇನ್ ಬೆಳಗ್ಗೆಯಿಂದ. ಅಯ್ಯ ಹೌದು, ನೀ ಇಲ್ಲೇ ಹೊರಗೆ ಕುಂತು ಬಿಟ್ಟಿ? ಹೌ ಚಿಕ್ಕಮ್ಮ, ಬಿಸಿಲನ್ನು ಬಾಳಿತ್ತ. ಅದಕ್ಕೆ ಇಲ್ಲೇ ಹೊರಗೆ ಕುಂತ ತಲೆ ಎಲ್ಲ ನಸಾಕತೈತಿ. ಆಮೇಲೆ ನಂಗೆ ಜ್ವರಾನು ಬಂದಾವ ಚಿಕ್ಕಮ್ಮ. ಅಯ್ಯೋ ಹೌದು, ಜ್ವರ ಬಂದಾವೆ ನಿನಗ? ತಲೆನೂ ನಸಾಕತ್ತೇನ? ಮತ್ತೇನಾಗಕತ್ತತ್ವ ನಿನಗ? ತಲೆ ಅದು ಒತ್ಲೇನ್ವಾ ಸ್ವಲ್ಪ? ಅಯ್ಯೋ ಬೇಡ ಚಿಕ್ಕಮ್ಮ, ನಾ ಹಂಗ ಹೇಳಿನಿ. ಭಾಳ ಚಲೋ ಅದಿ ಬಿಡ್ನಿ. ಏನು ಹೊರಗೆ ಒಂದಿನ ಕುಂತಿಲಿಕ್ಕೆ ಈಕಿ ತಲೆನೂ ಸಾಕತ್ತಂತ, ಮತ್ತೀಕಿಗೆ ಜ್ವರ ಬಂದು ಅಂತ. ಆರಾಮ್ ಮಲ್ಕೊಂಡ್ಬಿಡ, ನಾಳಿಂದ ಬರಾಕ್ ಹೋಗ್ಬೇಡ ಏನ? ಇಲ್ಲ ಚಿಕ್ಕಮ್ಮ, ಬರ್ತೇನೆ ನಾ ದಿನ. ಸಾಕು ನಡಿ ಇನ್ನು ಮನೆಗೆ, ಟೈಮ್ ಆಗೈತಿ. ಮತ್ತೆ ನಿಮ್ಮಪ್ಪ ಬರುವ ಕೊಡ್ದ ನಾವು ಮನೆಯಾಗಿರ್ಬೇಕು. ಹಾ ಆಯ್ತು ಚಿಕ್ಕಮ್ಮ. ಏನಂತ ಹೇಳ್ತೀನಿ ನಿಮ್ಮ ಅಪ್ಪನ ಮುಂದೆ? ನಾ ಸಾಲಿಗೆ ಹೋಗಿದ್ನಿ ಅಂತ ಹೇಳ್ತೀನಿ ಚಿಕ್ಕಮ್ಮ. ಹಾ ಹಂಗ ಹೇಳ್ಬೇಕು. ಮತ್ತೆ ನಿಮ್ಮಪ್ಪ ಕೇಳ್ತಾನೆಲ್ಲ ಎಲ್ಲಿ ಹೋಗಿದ್ದಿ ಅಂತ ಹೇಳೆಲ್ಲ ಕೇಳ್ತಾನೆ. ಅವಾಗ ನೀ ಹೇಳ್ಬೇಕು, ಸಾಲಿಗೆ ಹೋಗಿದ್ನಪ್ಪ, ಎಲ್ಲ ಅಭ್ಯಾಸ ಮಾಡೀನಿ, ಎಲ್ಲ ಮಾಡೀನಿ, ನಂಗೆ ನಾಳಿಂದ ಬ್ಯಾಗ್ ತೊಗೊಂಡು ಬಾ ಅಂದ ಟೀಚರ ಅಂತ ಹೇಳ್ಬೇಕು. ನೀ ಏನು ನಕ್ಕೊಂತ ಇರೋನ್ ಸ್ವಲ್ಪ ನಿಮ್ಮ ಅಪ್ಪನ ಮುಂದೆ. ನೀನು ಹಿಂಗೆ ಮೊಸಡಿ ಹಿಂಗೆ ಸಪ್ಪಾಗ ಮಾಡ್ಕೊಂಡು ಕುಂತೆ ಅಂದ್ರೆ ಏನು ಅನ್ಕೋಬೇಕು ನಿಮ್ಮಪ್ಪ? ತಲೆನೂ ಸಾತಿ ಜ್ವರ ಬಂದಾವ ಅಂತ ಹೇಳಿ ನಾಟಕ ಮಾಡ್ಕೊಂಡು ಹಾಕೊಂಡ್ರೆ ಬೇಡ. ಹಾ ಚಿಕ್ಕಮ್ಮ ಆಯ್ತು. ಹಾ ನಡಿ ಇನ್ನು ಸಾಕ. ಅಯ್ಯೋ ಯಾಕೋ ತಲೆ ತಿರ್ಗಾಕತ್ತಲ್ಲ. ಏನ್ ಮಾಡೋದಪ್ಪ? ಮಧ್ಯಾಹ್ನ ಊಟ ಮಾಡಿಲ್ಲ, ಏನಿಲ್ಲ. ಅದಕ್ಕೆ ಹಿಂಗಾಗತ್ತೇನೋ. ಬೆಳಿಗ್ಗೆ ನಾಷ್ಟಾನು ಏನು ಮಾಡಿ ಬರಲಿಲ್ಲ, ಮಧ್ಯಾಹ್ನ ಊಟನೂ ಇಲ್ಲ. ಇಂಥ ಬಿಸಿಲಾಗ ಕುಂತ ನನ್ನ ತಲೆ ಎಲ್ಲ ತಿರ್ಗಾತತಿ. ಚಿಕ್ಕಮ್ಮಗ ಏನಂತ ಹೇಳೋದು? ನಾ ಏನು ಹೇಳಿರು ಎಲ್ಲ ನಾಟಕ ಮಾಡತ್ತ ಅಂತ ಹೇಳಿ ಅನ್ಕೋತಾರೆ. ಏ ಸುಂದ್ರಿ, ಏನಾತ? ಸುಂದ್ರಿ, ಏ ಸುಂದ್ರಿ, ಹೇಳ್ ಮ್ಯಾಲ ಏನಾತ ನಿನಗೆ? ಯಾಕೆ ತಲೆ ಹಿಡ್ಕೊಂಡು ಹಾಕ್ಬಿಟ್ಟಿ? ಈಕಿ ಬೆಳಿಗ್ಗೆಯಿಂದ ನಾಷ್ಟಾನು ಮಾಡಿಲ್ಲ, ಮತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಅದಕ್ಕೆ ಹಿಂಗಾಗಿರ್ಬೇಕು. ತಲೆ ನೋಡಿರ ಭಾಳ ಕೆಟ್ಟ ಸುಡಾಕತ್ತೈತಿ. ಈಕಿನ ಮನೆಗೆ ಹೆಂಗೆ ಕರ್ಕೊಂಡು ಹೋಗೋದಪ್ಪ? ಏನು ಇವರಪ್ಪ ಏನಾರ ಈ ಸ್ಥಿತಿ ಒಳಗೆ ನೋಡಿದ್ರೆ ಮುಗಿದು ಹೋತ. ನನ್ನ ಮ್ಯಾಲೆ ಇಟ್ಟಿದ್ದ ನಂಬಿಕೆ ಎಲ್ಲ ಒಂದು ಕ್ಷಣ ಸಾಕು ಅವ್ರಿಗೆ ಕಳ್ಕೊಂಬಿಡಾಕ. ನಾನು ಅವ್ರಿಗೆ ದಾರಿ ಮಾಡ್ಕೊಟ್ಟಂಗಾಕೈತಿ. ಏನು ಮಾಡೋದು ಪಾಯ್ಕೆ ಈಗ? ಸುಂದ್ರಿ, ಏ ಸುಂದ್ರಿ, ಹೇಳ್ಮೇಲೆ. ಸುಂದ್ರಿ, ಸುಂದ್ರಿ, ಯಾಕೆ ಏನಾಯ್ತು? ಯಾಕೆ ಬಿದ್ದಿ? ಹೇಳ್ಮೇಲೆ ಹೋಗುನು ಮನೆಗೆ. ನನಗೆ ಹೇಳಾಕ ಶಕ್ತಿನೇ ಇಲ್ದಂಗೆ ಚಿಕ್ಕಮ್ಮ ನಂಗೆ. ಈಗ ಹೇಳಿ ನಡಿ, ಮನೆಗೆ ಹೋಗೋಣ. ಮತ್ತು ನಿಮ್ಮ ಅಪ್ಪ ಬರ್ತಾನೆ. ನೀ ಹೇಳಿಲ್ಲ ಅಂತಂದ್ರೆ ಇಲ್ಲೇ ಮಲ್ಕೊಂಡೆ ಅಂದ್ರೆ ಏನು ಅನ್ಕೋತಾರ ಅವ್ರ? ಇನ್ನೂ ಹೋಗಿ ಅಮ್ಮಗನ ಕರ್ಕೊಂಡು ಹೋಗ್ಬೇಕು ನಾವು ಹೇಳುವ ಮೇಲೆ. ಹೇಳ. ಬಾ ನಡಿ, ಜಲ್ದಿ ಜಲ್ದಿ ಹೋಗು ನಡಿ. ಅಮ್ಮನಷ್ಟು ಕರ್ಕೊಂಡು ಕಾಸ ಮನೆಗೆ ಹೋಗ್ಬಿಡೋಣ. ಅಯ್ಯೋ ಅಯ್ಯೋ, ದಿನ ಸಾಲು ಬಿಟ್ಟಿಲ್ಲನ? ಇನ್ನೂ ಯಾರು ಹೊರಗೆ ಕಾಣವಾರಲ್ಲ ಇವ್ರ. ನಾನಾ ಬಾ ಜಲ್ದಿ ಬಂದ್ಬಿಟ್ನಿ. ಏ ಸುಂದ್ರಿ, ಏನು ತಿನ್ನಕತಿ? ಹಾ ಏನು ಚಿಕ್ಕಮ್ಮ, ಏನು ತಿನ್ನತಿಲ್ಲ. ಅಲ್ಲ ಇವ್ರ ದಿನ ಯಾಕೆ ಸ್ಕೂಲ್ ಬಿಟ್ಟಿಲ್ಲ? ದಿನ ಇಷ್ಟೊತ್ತಿಗೆ ಬಿಡ್ತಿತ್ತಲ್ಲ, ಯಾಕೆ ಬಿಟ್ಟಿಲ್ಲ ಇವ್ರ ದಿನ? ಅಯ್ಯೋ ಚಿಕ್ಕಮ್ಮ, ಹೌದು, ನಾನು ನಿನಗೆ ಹೇಳೋದ ಮರ್ತು ಬಿಟ್ಟಿದ್ದು ನೋಡು. ಯಾಕಂತಂದ್ರೆ ಅವ್ರದ ಜಲ್ದಿನ ಬಿಟ್ಟಿರ್ತೈತಿ. ಈಗ ಹೋಗಿರ್ತಾರ ಅವ್ರ ಮನೆಗೆ ಅಮ್ಮಗ. ಏನ ಅವ್ರ ಮನೆಗೆ ಹೋಗಿರ್ತಾರೋ? ಯಾಕ ಅವ್ರ ಹೆಂಗೆ ಹೋಗ್ತಾರೋ? ನಾ ಇನ್ನೂ ಬಂದೇನೆ ಇಲ್ಲ ಅವ್ನ ಕರೆಯಾಕ. ಅವ್ರಿಗೆ ಹೆಂಗೆ ಗೊತ್ತಾಕಿದ್ದು ದಾರಿ? ಅದೇನಂದ್ರೆ ಚಿಕ್ಕಮ್ಮ, ನೀ ಇಷ್ಟು ದಿವಸ ಮಾಮಗಳ ಮನೆಗೆ ಹೋಗಿದ್ದಲ್ಲ, ಅದಕ್ಕೆ ಅವ್ರಿಗಿಬ್ಬರಿಗೂ ಬರಾಕ ಗೊತ್ತಾಗತ್ತಿರ್ಲಿಲ್ಲ. ಮತ್ತೆ ಅಪ್ಪಾಗ ನಾ ಹೋಗಿ ಕರ್ಕೊಂಡು ಬರ್ತಾನಂದ್ರ ಬ್ಯಾಡ ಅಂದ್ರ, ಅದಕ್ಕೆ ಅವ್ರಿಗೆ ಅವರು ಬಸ್ ಮಾಡಿದಾರ. ಅವ್ರ ಬಸ್ನ್ಯಾಗನೇ ಬರ್ತಾರ. ಮಾರ್ನಿಂಗ್ ಹೋಗುವಾಗ ಅಷ್ಟೇ ಅಪ್ಪ ಬಿಟ್ಟು ಹೋಗ್ತಿದ್ರ, ಮತ್ತೆ ಸಂಜೆ ಕಡೆ ಬರುವಾಗ ಅವರಿಬ್ರು ಬಸ್ನೇ ಬಂದ್ಬಿಡ್ತಿದ್ರ ಚಿಕ್ಕಮ್ಮ. ಅಯ್ಯ ಹೌದು, ಮತ್ತೆ ನನಗೆ ಹೇಳೇನೇ ಇಲ್ಲಲ್ಲ ಸುಂದರಿನಿ? ಹೇಳ್ಬೇಕಲ್ಲ, ಮತ್ತೆ ಆಗ ನೀ ಹೇಳಿದ್ರ ಇಲ್ಲಿ ಮಠ ಬರ್ತಿರ್ಕಿನ ಇಲ್ಲ, ನಾವು ಹಂಗೆ ಮನೆಗೆ ಹೋಗ್ಬಿಡ್ತಿದ್ದು. ಏನೇನಿಗೊಂದು ಸ್ವಲ್ಪ ಗೊತ್ತಾಗೋದಿಲ್ಲನ? ಅದ ಚಿಕ್ಕಮ್ಮ, ನಂದು ತಲೆನೂ ಸಾಕತ್ತಿತ್ತಲ್ಲ, ಹೇಳೋದ ಮರ್ತು ಬಿಟ್ನಿ ನಾನು. ಭಾಳ ಶಾನೆ ಆದಿ ಬಿಡುವ. ನಡಿ ಹೋಗುನು. ಹಾ ಆಯ್ತು ಚಿಕ್ಕಮ್ಮ. ಈ ಹುಡುಗಿ ಏನು ನೆನಪಿರೋದಿಲ್ಲ, ಬರೀ ನಾನು ಯಾವ ನೋಡ್ತಾ ಕೆಲಸನ ಹಚ್ತಿರ್ತಾ. ಈಗ ಇಲ್ಲಿ ಮಠ ಬರುತ್ತಾಗ್ತಿತ್ತಿಲ್ಲ, ನಮ್ಗೆ ಆಗ ಹೇಳಿದ್ಲ ಅಂತಂದ್ರೆ ಮನೆಗೆ ನಡಿ, ಅಲ್ಲಿ ಮಾಡ್ತಾನೆ ನಿನಗೆ. ಅಯ್ಯೋ ದೇವ್ರೆ, ತಲೆ ಎಷ್ಟು ಸುಡಾತದ ನಂಗೆ. ಅಪ್ಪ ಏನಾರ ಕೇಳಿದಂದ್ರೆ ಏನು ಹೇಳಿಲ್ಲ. ಈಕಿದೊಂದು ಸೋಗ ಈಕಿದೆ. ಯಾವಾಗ ನೋಡ್ತೀವಿ ತಲೆ ಹಿಡ್ಕೊಂಡನ ಇರ್ತಾ. ಮನೆಗೆ ಹೋಗಿ ಕೇಳ್ಬೇಕಲ್ಲ ಮತ್ತೆ ಇವ್ರಪ್ಪ ಏನಾತ್ವಾ ಸಂದು ಅಂತ ಹೇಳಿ ಹಂಗೆ ಮಾಡ್ತಾಳೆ ನೋಡು. ಒಟ್ಟ ಏ ಸುಂದ್ರಿ, ತಲೆ ಮೇನ್ ಕೈ ತೆಗೆದನ. ಹಾ ಚಿಕ್ಕಮ್ಮ, ಯಾಕೋ ಬಾ ತಲೆನೂ ಸಾದತ್ ಅಂತ ತಲೆನೂ ಬಾ ಸುಡಾತ ಚಿಕ್ಕಮ್ಮ. ಅಪ್ಪ ಏನಾರ ಕೇಳಿರ ಏನು ಹೇಳಿಲ್ಲ. ನಡಿಯಲ್ಲಿ ಮನೆಗೆ ಹೋಗಿ ಒಂದೆರಡು ಕೂಡ ತಣ್ಣೀರು ಸುರುತ್ತೀನಿ, ಎಲ್ಲ ಮೈ ಎಲ್ಲ ತಣ್ಣಗಾಕತಿ ಏನ.